ಪರಿಷತ್ ಪ್ರತಿಷ್ಠೆಯ ಕಣದಲ್ಲಿ ಈಗ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಗ್ ಫೈಟ್. ಅಡ್ಡ ಮತದಾನದ ಭೀತಿಯಲ್ಲಿ ಜೆಡಿಎಸ್ ಶಾಸಕರಿಗೂ ಕೂಡ ವಿಪ್ ಜಾರಿಯಾಗಿದೆ. ಜೆಡಿಎಸ್ ಒಕ್ಕಲಿಗ ಶಾಸಕರ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಶಾಸಕರನ್ನ ಈಗಾಗಲೇ ಸಂಪರ್ಕ ಮಾಡಿದೆ ಕೈಪಡೆ. ಶಾಸಕರನ್ನ ಸೆಳೆಯೋ ಭೀತಿಯ ಹಿನ್ನೆಲೆ ಕಾಂಗ್ರೆಸ್ ಅಷ್ಟೇ ಅಲ್ಲ, ಜೆಡಿಎಸ್ನ ಶಾಸಕರು ಕೂಡ ರೆಸಾರ್ಟ್ಗೆ ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಬರುವಂತೆ ಶಾಸಕರಿಗೆ ಸೂಚನೆ ಕೊಡಲಾಗಿದೆ. ದೇವನಹಳ್ಳಿ ಹೊರವಲಯದ ಪ್ರೆಸ್ಟೀಜ್ ಗಾಲ್ಫ್ ಶೇರ್ ರೆಸಾರ್ಟ್ನಲ್ಲಿ ಇವತ್ತು ಜೆಡಿಎಸ್ನ ಶಾಸಕಾಂಗ ಪಕ್ಷದ ಸಭೆ, ಒಗ್ಗಟ್ಟು ಪ್ರದರ್ಶನ, ಅಡ್ಡ ಮತದಾನ ತಡೆಯುವುದಕ್ಕಾಗಿ ಈ ಪ್ಲಾನಿಂಗ್. ನಾಳೆ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಎಲ್ಲ ಶಾಸಕರು ಕೂಡ ಶಿಫ್ಟ್ ಆಗ್ತಾರೆ. ಬಂದು ನೇರವಾಗಿ ಮತದಾನ ಮಾಡೋದಕ್ಕೆ ವಿಧಾನಸೌಧಕ್ಕೆ ಬರುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಕ್ರಾಸ್ ವೋಟಿಂಗ್ ಬಗ್ಗೆನೇ ಈಗ ಒಂದು ಕಡೆ ಕಾಂಗ್ರೆಸ್ಗೆ, ಮತ್ತೊಂದೆಡೆ ಜೆಡಿಎಸ್ಗೆ ಈಗ ಆತಂಕ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಾವು ಈ ಕ್ರಾಸ್ ವೋಟಿಂಗ್ ನ ಭೀತಿ ಅಂತ ಅನ್ನೋದನ್ನ ಅಥವಾ ಈ ರೆಸಾರ್ಟ್ ರಾಜಕಾರಣ ಅಂತ ಅನ್ನೋದನ್ನ ನಾವು ಯಾವಾಗ ನೋಡ್ತಿದ್ವಿ? ಒಂದು ಸರ್ಕಾರ ರಚನೆಯಾಗುತ್ತೆ ಅಥವಾ ಬೀಳುತ್ತೆ ಅನ್ನುವಂತಹ ಸಂದರ್ಭದಲ್ಲಿ. ಆದ್ರೆ ಈಗ ನೋಡ್ತಾ ಹೋದ್ರೆ ಪರಿಷತ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ರೆಸಾರ್ಟ್ ರಾಜಕಾರಣ. ಈಗ ಜೆಡಿಎಸ್ನ ಎಲ್ಲ ಶಾಸಕರು ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನಂತೆ. ಎಷ್ಟು ಭೀತಿ ಇದೆ, ಎಷ್ಟು ಆತಂಕ ಇದೆ, ಯಾರ್ಯಾರಿಗೆ ಈಗಾಗಲೇ ಸಂಪರ್ಕ ಮಾಡಿದೆಯಂತೆ ಕಾಂಗ್ರೆಸ್? ಪ್ರತಿಮಾ, ನಾಳೆ ವಿಧಾನ ಪರಿಷತ್ ಚುನಾವಣೆ ಕೂಡ ನಡೆಯುತ್ತೆ. ಈ ಒಂದು ಚುನಾವಣೆ ಕೇವಲ ಸಂಖ್ಯಾಬಲದ ಚುನಾವಣೆಯಾಗಿ ಉಳಿದಿಲ್ಲ. ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್, ಎಚ್.ಡಿ.ಕೆ ನಡುವೆ ಒಂದು ರೀತಿಯಾದ ಒಂದು ಹೊಸ ರಾಜಕೀಯ ಒಂದು ಯುದ್ಧ ಕೂಡ ಆರಂಭವಾದಂತೆ ಕಂಡು ಬರ್ತದೆ. ಈಗಾಗಲೇ ಕಾಂಗ್ರೆಸ್ನ ಎಲ್ಲ ಶಾಸಕರು ಬಿಡದಿಯ ರೆಸಾರ್ಟ್ ಬಳಿ ಶಿಫ್ಟ್ ಆಗಿದ್ದಾರೆ. ನಿನ್ನೆ ಕೂಡ ಶಾಸಕಾಂಗ ಸಭೆ ಇತ್ತು. ಇವತ್ತು ಕೂಡ ಶಾಸಕರಿಗೆ ತರಬೇತಿಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಶಾಸಕರಿಗೆ ಮತದಾನದ ಅರಿವನ್ನು ಮೂಡಿಸಬೇಕು, ಮತದಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ತರಬೇತಿ ಕೂಡ ಆರಂಭವಾಗಿದೆ. ನಾನೀಗಾಗಲೇ ಬಿಡದಿಯ ರೆಸಾರ್ಟ್ ಬಳಿ ನಿಮ್ಮ ಹಿಂಭಾಗದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಬಿಡದಿಯ ರೆಸಾರ್ಟ್ ಬಳಿ ಬರ್ತಾ ಇದ್ದಾರೆ. ಬೆಳಗ್ಗೆ ಕೂಡ ಈಗ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಒಂದು ಸಭೆ ಕೂಡ ಆರಂಭವಾಗುತ್ತೆ. ಆ ಒಂದು ಸಭೆಯಲ್ಲಿ ಶಾಸಕರಿಗೆ ಯಾವ ರೀತಿಯಾಗಿ ಮತದಾನ ಮಾಡಬೇಕು ಅಂತೇಳಿ ಒಂದಷ್ಟು ತರಬೇತಿಯನ್ನು ಕೊಡ್ತಾರೆ. ಪ್ರಮುಖವಾಗಿ ಅಣುಕು ಮತದಾನ ಮಾಡುವ ಮೂಲಕ ಅಡ್ಡ ಮತದಾನ ಆಗದಂತೆ, ಅಂದರೆ ಯಾವುದೇ ರೀತಿಯಾಗಿ ಓಟ್ಗಳ ಅಸಿಂಧು ಆಗದಂತೆ ಯಾವ ರೀತಿಯಾಗಿ ಮತದಾನ ಮಾಡಬೇಕು. ಯಾಕೆಂದ್ರೆ ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಒಂದೊಂದು ಮತವು ಕೂಡ ಸಾಕಷ್ಟು ಅಮೂಲ್ಯವಾಗಿದೆ. ಹಾಗಾಗಿ ಒಂದು ಮತ ಆಚೆ ಈಚೆ ಆದರೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ, ಅಭ್ಯರ್ಥಿ ಸೋಲಿಕ್ಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಮತ್ತೆ NDA 3ನೇ ಅಭ್ಯರ್ಥಿ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಪರಿಷತ್ ಕಣ ಆಗಿದೆ. ಹಾಗಾಗಿ ಜೆಡಿಎಸ್ ಶಾಸಕರು ಕೂಡ ಅಡ್ಡ ಮತದಾನದ ಆತಂಕದಲ್ಲಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದ ಒಳಗಾಗಿ ಎಲ್ಲ ಶಾಸಕರು ಬೆಂಗಳೂರಿಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಜೆಡಿಎಸ್ ಶಾಸಕರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶಾಸಕರಿಗೆ ವಿಪ್ ಕೂಡ ಜಾರಿ ಮಾಡಿದ್ದಾರೆ. ಇವತ್ತು ಸಂಜೆ ಎಲ್ಲರ ಶಾಸಕರು ಶಾಸಕಾಂಗ ಸಭೆಯಲ್ಲಿ ಜೆಡಿಎಸ್ ಶಾಸಕರು ಭಾಗಿಯಾಗ್ತಾರೆ. ಒಗ್ಗಟ್ಟು ಪ್ರದರ್ಶನ ಮತ್ತೆ ಅಡ್ಡ ಮತದಾನದಿಂದ ತಪ್ಪಿಸಿಕೊಳ್ಳಿಕ್ಕೆ ಶಾಸಕರಿಗೆ ರೆಸಾರ್ಟ್ನಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ನಾಳೆ ಎಲ್ಲ ಜೆಡಿಎಸ್ ಶಾಸಕರು ಒಟ್ಟಾಗಿ ಬೆಂಗಳೂರಿಗೆ ಬಂದು ಮತದಾನ ಮಾಡಲಿಕ್ಕೆ ಈಗಾಗಲೇ ತಂತ್ರಗಾರಿಕೆಯನ್ನು ಜೆಡಿಎಸ್ ನಾಯಕರು ರೂಪಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಿನ್ನೆ ನಡೆದಂಥ ಶಾಸಕಾಂಗ ಸಭೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಆಪರೇಷನ್ ಬಗ್ಗೆ ಒಂದಷ್ಟು ಶಾಸಕರನ್ನ ಆಪರೇಷನ್ ಮತ್ತೆ ಸೆಳೆಯುವಂತ ವಿಚಾರದ ಬಗ್ಗೆ ಗಂಭೀರವಾದ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಸಾಕಷ್ಟು ಜನ ಶಾಸಕರನ್ನ ಜೆಡಿಎಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾಗಿ ನಮ್ಮ ಶಾಸಕರು ಆಮಿಷಗಳಿಗೆ ಬಲಿಯಾಗೋದಿಲ್ಲ ಅನ್ನೋ ವಿಶ್ವಾಸ ಇದೆ. ಹಾಗಾಗಿ ನಾಳೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮತದಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ತರಬೇತಿಯ ಬಗ್ಗೆನೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಡದಿಯ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಮತದಾನ ಅರಿವನ್ನು ಮೂಡಿಸಲಿಕ್ಕೆ ಮತದಾನವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಅಣುಕು ಮತದಾನ ಪ್ರದರ್ಶನವನ್ನು ಕೂಡ ಆರಂಭವಾಗುತ್ತೆ. ಯಾಕೆಂದ್ರೆ ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ 28 ಮತಗಳು ಮೊದಲನೇ ಒಂದು ಅಭ್ಯರ್ಥಿ ಗೆಲ್ಲಲಿಕ್ಕೆ ಬೇಕಾಗಿದೆ. ಹಾಗಾಗಿ ಹೆಚ್ಚುವರಿ ಮತಗಳನ್ನು ಹಾಕಿಸಿಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ 5ನೇ ಅಭ್ಯರ್ಥಿಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ ಪ್ರತಿಮಾ 3ರಿಂದ 4 ಮತಗಳು ಹೆಚ್ಚಾಗಿ ಬೇಕಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ 4 ಮತಗಳು ಹೆಚ್ಚಾಗಿ ಬೇಕಾಗುತ್ತೆ. ಹೀಗಾಗಿ ಕೊನೆ ಹಂತದಲ್ಲಿ ಅಭ್ಯರ್ಥಿಗಳ ಗೆಲುವಿಗಾಗಿ ಕಸರತ್ತು ಕೂಡ ಜೋರಾಗಿ ನಡೀತಾ ಇರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಸುನಿಲ್.